ಇಟ್ಸ್ ದಟ್ ಟೈಮ್ ಆಫ್ ದ ಮಂತ್ ಅಗೇನ್. ಪೀರಿಯಡ್ ಅವೇರ್ನೆಸ್ ಬಗ್ಗೆ ವಿಡಿಯೋ ಮಾಡೋ ಟೈಮು ಅಂತ ಹೇಳ್ತಾ ಇರೋದು. ಲಾಸ್ಟ್ ಒಂದೆರಡು ವಿಡಿಯೋಗಳಲ್ಲಿ ನನಗೆ ಬಂದಂತಹ ಕಮೆಂಟ್ಸ್ ಇದು. ನಿಮ್ಮ ಅಜ್ಜಿ ಉಪಯೋಗಿಸ್ತಿದ್ದು ಬಟ್ಟೆನೇ, ನೀವೇನು ಹೊಸದು ಉತ್ಪತ್ತಿ ಮಾಡಿಲ್ಲ, ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇರೆ, ನಿಮ್ಮ ಅಜ್ಜಿ ಕಾಲಕ್ಕೆ ಹಿಂತಿರುಗಿ ಹೋಗ್ತಾ ಇದ್ದೀರಾ, ಪ್ರಪಂಚದಲ್ಲಿ ಯಾರಿಗೂ ಆಗ್ಲಾರದ ಪ್ರಾಬ್ಲಮ್ ನಿನಗೆ ಆಗ್ತಾ ಇದೆ ನಂಗೆ ವಿಡಿಯೋ ಮಾಡ್ತೀಯ. ಮನೇಲಿ ಇರೋದು ಯಾವ್ದಾದ್ರು ಒಂದು ಅಜ್ಜಿ ಸೀರೆನೋ ಅಮ್ಮನ ಸೀರೆನ ತಗೊಂಡು ಯೂಸ್ ಮಾಡ್ಕೊಳ್ಳಿ, ಅದಕ್ಕೊಂದು ಪ್ರಾಡಕ್ಟ್ ಅಂತ, ಅದಕ್ಕೆ ಇವ್ರು ಅಡ್ವರ್ಟೈಸ್ಮೆಂಟ್ ಅಂತೆ, ದುಡ್ಡು ಸಿಕ್ಕಿದೆ ಅಂತ ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡ್ತಾ ಇದೆಯಾ, ಅಡ್ವರ್ಟೈಸ್ ಮಾಡ್ತಾ ಇದೆಯಾ ಅಂತ ಹೇಳು. ಸೊ ಲೆಟ್ ಮಿ ಆನ್ಸರ್ ದಿಸ್. ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಅವ್ರು ಅನುಭವಿಸ್ತಾ ಇದ್ದಂತಹ ಪ್ರಾಬ್ಲಮ್ ನಮಗೆ ಗೊತ್ತಿಲ್ಲ. ಅವ್ರು ಅದ್ರ ಬಗ್ಗೆ ಯಾವತ್ತು ಮಾತಾಡೋಕ್ಕೂ ಕೂಡ ಅವ್ರಿಗೆ ಫ್ರೀಡಮ್ ಇರಲಿಲ್ಲ. ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅವ್ರು ಎಷ್ಟು ಅದನ್ನ ಅನುಭವಿಸ್ತಾ ಇದ್ರು, ಅದನ್ನ ಹೇಳಲಾರ್ದಲ್ಲೇ ಸಫರ್ ಮಾಡ್ತಾ ಇದ್ರು. ಅತಿರೇಕ ಆಯ್ತು ಅಂತಂದ್ರೆ ಪ್ರಾಣ ಕಳ್ಕೊಂಡಿರೋ ಸಾಧ್ಯತೆ ಕೂಡ ಇದೆ. ನಮಗ್ ಗೊತ್ತಿರೋ ಪ್ರಕಾರ ಅವ್ರು ಆಗಿನ ಕಾಲದಲ್ಲಿ ಬಟ್ಟೆ ಯೂಸ್ ಮಾಡ್ತಾ ಇದ್ರು, ಎಲೆಗಳು, ಮಣ್ಣು, ಮರಳು, ಆಮೇಲೆ ತೆಂಗಿನ ನಾರು, ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಅಂತ ಗೊತ್ತು. ಅವರಿಗೆ ಆ ಟೈಮಲ್ಲಿ ಏನ್ ಅನುಕೂಲ ಆಗ್ತಿತ್ತು ಅದನ್ನ ಉಪಯೋಗಿಸಿದ್ರು ಹೊರತು ಅದು ಸೇಫ್ ಅಂತ ಅರ್ಥ ಅಲ್ಲ. ಅದರಿಂದ ಆಗ್ತಿದ್ದಂತಹ UTIs RTIs ಇಂದ ಅವ್ರು ಅನುಭವಿಸ್ತಿದ್ದನ್ನು ಕೂಡ ಯಾರ ಹತ್ರ ಅವ್ರು ಮಾತಾಡಕ್ ಆಗ್ತಾ ಇದ್ದಿದ್ದಿಲ್ಲ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸ್ ಹಾಗೂ ಈಸ್ಟ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಅದರ ಅನುಭವ ಯಾರಿಗೂ ಕೂಡ ಬೇಡ ದಯವಿಟ್ಟು. ಸೊ ಆ ಥರ ಸಫರಿಂಗ್ಸ್ ಇತ್ತು, ಆದರೆ ಅವ್ರು ಅದನ್ನ ಶೇರ್ ಮಾಡ್ಕೋತಾ ಇರಲಿಲ್ಲ. ಆ ಒಂದು ಓಲ್ಡ್ ಮೆಥಡ್ಸ್ ತಪ್ಪು ಅಂತಂದಲ್ಲ, ಕರೆಕ್ಟು ಅಂತಂದಲ್ಲ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಮಾಡ್ಕೊಂಡಿದ್ದಾರೆ. ಹಂಗಂತ ನಾವು ಈಗಲೂ ಅದನ್ನೇ ಫಾಲೋ ಮಾಡಬೇಕು ಅಂತಲ್ಲ. ಈ ಎಲ್ಲ ಇನ್ಫೆಕ್ಷನ್ ಬಗ್ಗೆ ಎಲ್ಲ ಪ್ರಾಬ್ಲಮ್ಸ್ ಒಂದ್ ಕಡೆ ಆದ್ರೆ, ಉಪಯೋಗಿಸಿದಂತಹ ಬಟ್ಟೆ, ಯೂಸ್ ಮಾಡಿದಂತಹ ಬಟ್ಟೆ ಮೇಲೆ ಕಲೆಗಳು ಉಳಿತಾ ಇತ್ತು. ಆ ಕಲೆ ಯಾರಿಗೂ ಕಾಣಬಾರ್ದು, ಮುಜುಗರ ಆಗತ್ತೆ, ಅಸಹ್ಯ ಆಗತ್ತೆ ಅಂತಂದು ಜನ ಓಡಾಡದೇ ಇರೋ ಜಾಗದಲ್ಲಿ ಅದನ್ನ ಮಾಡಕೋತಾ ಇದ್ರು. ಬಿಸಿಲು ಬೀಳದೇ ಇರೋ ಜಾಗ, ಜನ ಓಡಾಡದೇ ಇರೋ ಜಾಗದಲ್ಲಿ ಇದ್ದಂತಹ ಬಟ್ಟೆ ಸ್ಮೆಲ್ ಆಗತ್ತೆ. ಸ್ಮೆಲ್ ಯಾಕಾಗತ್ತೆ? ಬೂಸ್ಟ್ ಬೆಳೆಯುತ್ತೆ, ಫಂಗಸ್ ಬೆಳೆಯುತ್ತೆ, ಮೋಲ್ಡ್ ಬೆಳೆಯುತ್ತೆ, ಬ್ಯಾಕ್ಟೀರಿಯಾ ಬೆಳೆಯುತ್ತೆ. ಇಲ್ಲ, ಆ ಒಂದು ಇನ್ಫೆಕ್ಟೆಡ್ ಕ್ಲಾತ್ ನ ಅವ್ರು ಮತ್ತೆ ಯೂಸ್ ಮಾಡಿದ್ರು ಅಂದ್ರೆ ಅವರಿಗೆ ಆ ಇನ್ಫೆಕ್ಷನ್ಸ್ ಆಗ್ತಾ ಇತ್ತು. ಆಗಿನ ಕಾಲದ ಹೆಣ್ಮಕ್ಳಿಗೆ 5 days ರೆಸ್ಟ್ ಸಿಗ್ತಾ ಇತ್ತು. ಎಲ್ಲೂ ಹೊರಗೆ ಹೋಗೋ ಅವಶ್ಯಕತೆ ಇರ್ತಾ ಇರಲಿಲ್ಲ, ಮನೇಲಿ ಕೆಲಸ ಮಾಡೋ ನೆಸೆಸಿಟಿ ಇರ್ತಿರ್ಲಿಲ್ಲ, ಹೊರಗೆ ಕೂರೋದು ಅಂತ ಮಾಡ್ತಾ ಇದ್ರು. ಅವರಿಗೆ ರೆಸ್ಟ್ ಸಿಗ್ತಾ ಇತ್ತು, ಅವರ ಒಂದು ಪೀರಿಯಡ್ ಕೇರ್ನ ಅವ್ರು ಮಾಡ್ಕೋತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಆ 5 days ಕೂಡ ರೆಸ್ಟ್ ಇಲ್ಲ ಹೆಣ್ಮಕ್ಳಿಗೆ. ವರ್ಕ್ ಟೆನ್ಷನ್ ಇರುತ್ತೆ, ಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ, ಅವರೆಲ್ಲರೂ ಫ್ರೀಲಾನ್ಸ್ ಮಾಡ್ತಾ ಇದ್ರು ಅಂದ್ರೆ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಕ್ಲಾತ್ಸ್ ನಂಬ್ಕೊಂಡು ಕೂರಕ್ಕಾಗೋದಿಲ್ಲ. ವಿ ನೀಡ್ ಸಮ್ ಆಲ್ಟರ್ನೇಟಿವ್. ಲೀಕ್ ಆಗುತ್ತೆ ಕ್ಲಾತ್ಸ್ ಅಷ್ಟೇ ಯೂಸ್ ಮಾಡಿದ್ರೆ. ಆ ಪ್ಯಾಡ್ ಮೇಲೆ ಅಬ್ಸಾರ್ಬೆಂಟ್ ಲೇಯರ್ ಅಂತ ಇದ್ರೆ, ಕೆಳಗಡೆ ಒಂದು ಲೀಕ್ ಪ್ರೂಫ್ ಲೇಯರ್ ಅಂತ ಇರುತ್ತೆ. ಸೊ ಕ್ಲಾತ್ ಪ್ಯಾಡ್ ಈಸ್ ಬೆಟರ್ ದ್ಯಾನ್ ಫೋಲ್ಡೆಡ್ ಕ್ಲಾತ್ ಅಂತ ನಾನು ಹೇಳ್ತಾ ಇರೋದು. ನಾ ಮಾಮೂಲಿ ಪ್ಯಾಡ್ಸ್ ಯಾಕೆ ರೆಫರ್ ಮಾಡ್ತಾ ಇಲ್ಲ ಅಂದ್ರೆ, ಮಾಮೂಲಿ ಪ್ಯಾಡ್ಸ್ ಇರಿಟೇಟ್ ಆಗುತ್ತೆ, ಕಂಫರ್ಟೇಬಲ್ ಆಗಿರೋದಿಲ್ಲ, ಸ್ವೆಟ್ ಆಗುತ್ತೆ. ಹಾಗೆ ಪ್ಲಾಸ್ಟಿಕ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ಅವರ್ ಸ್ಕಿನ್. ಸೊ ಪ್ರೋಸ್ ಅಂಡ್ ಕಾನ್ಸ್ ನಾವು ತೂಕಕ್ಕೆ ತಕ್ಕಡಿಗೆ ಹಾಕಿ ನೋಡಿದಾಗ ಐ ಫೆಲ್ಟ್ ಕ್ಲಾತ್ ಪ್ಯಾಡ್ ಇಸ್ ಬೆಟರ್ ಅಂತಂದು. ಆ ಪ್ಲಾಸ್ಟಿಕ್ ಪ್ಯಾಡ್ಸ್ ಇಂದ ಆಗುವಂತಹ ಇರಿಟೇಷನ್, ಸ್ವೆಟ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಈ ಅಬ್ಸಾರ್ಬಿಂಗ್ ಸ್ಕಿನ್ ಫ್ರೆಂಡ್ಲಿ ಲೇಯರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗೂ ಈ ಲೀಕೇಜ್ ಪ್ರೂಫ್ ಲೇಯರು ಲೀಕ್ ಆಗದೆ ಇರೋಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಕ್ಲಾತಿನ ಮತ್ತೆ ರೆಗ್ಯುಲರ್ ಪ್ಯಾಡಿನ ಎರಡು ಬೆಸ್ಟ್ ಥಿಂಗ್ಸ್ ಇದರಲ್ಲಿರುತ್ತೆ. ಸೊ ಐ ಪ್ರಿಫರ್ ಕ್ಲಾತ್ ಪ್ಯಾಡ್ಸ್. ನಮಗೂ ಹೈಜಿನಿಕ್, ಕಂಫರ್ಟು, ಆಲ್ಸೋ ಸೇಫ್, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಇಟ್ಸ್ ಅ ವಿನ್ ವಿನ್ ಅಷ್ಟೇ.